ಬರೀ ಚಳಿಗಾಳಿನೂ ಅಲ್ಲ, ಬರೀ ಗಾಳಿ ಬೀಸ್ತೈತೆ, ಮೋಡ ಮುಚ್ಕೊಂಡೈತೆ. ಮೆತ್ತಗ್ ಮಾಡ್ಬಿಟ್ಟು ಕಲ್ಗಾಚ್ ಮಾಡಿ ರಾತ್ರಿ ಮಲ್ಕೊಳ್ಳೋದೇ ಲೇಟ್ ಆಯಿತು. ನಂದು ಪಾದ ಎಲ್ಲ ನೋವಾಗ ಸ್ಟಾರ್ಟ್ ಆಗ್ಬಿಡುತ್ತೆ, ಕಾಲು ನೋವು, ಪಾದ ನೋವೆಲ್ಲ. ಅಯ್ಯೋ ಮೆತ್ತಗ್ ಮಾಡ್ಬಿಟ್ಟವಳ ಗಾಯ್ಸ್. ನಮಸ್ಕಾರ, ಹೋಲಿ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಫುಲ್ಲು ಪಲಾವ್ ಮಾಡ್ತಾ ಇದ್ದಾರೆ. ಮನೇಲಿ ಯಾರು ಇಲ್ದಿರ ನಾವೇ ಮಾಡ್ಕೊಬೇಕು. ಬೀನ್ಸ್ ಎಲ್ಲ ಹೆಚ್ಚಿಡ್ತಾ ಇದ್ದೆ, ಇವಾಗ ಇವಳೆ ಎದ್ಬಿಟ್ಟು ಬೇಗ ಹೆಚ್ಚಿದ. ಎಪ್ಸೆ ಇಲ್ಲ ಗಾಯ್ಸ್, ಎಪ್ಸೆ ಇಲ್ಲ ನನಗೆ. ರಾತ್ರಿ ಮಲ್ಕೊಳ್ಳೋದೇ ಲೇಟ್ ಆಯಿತು. ನಂದು ಎಪ್ಸೆ ಇಲ್ಲ, ಎಪ್ಸೆ ಇಲ್ಲ, ಬೀಳ್ತಿದ್ದೆ. ಈಗ ಮನೇಲಿ ಯಾರು ಇಲ್ಲದೆ ಇರೋದ್ರಿಂದ ನಾವೇ ಕಸಬೇಕು, ಎಲ್ಲ ನಾವೇ ಮಾಡ್ಬೇಕು. ಪಾತ್ರೆನೂ ನಾವೇ ತೊಳಿಬೇಕು. ಅವಳು ಸ್ಕೂಲಿಂದ ಸ್ಕೂಲ್ಗೆ ಹೋಗಿ ಬಂದು ಬರ್ಕೊಳ್ಳೋದೆ ದೊಡ್ಡದಾಗಿರ್ತಾವಳಿಗೆ. ಅದು ಬಿಟ್ಟರೆ ಅಡುಗೆ ಮಾಡ್ತಾಳಷ್ಟೆ. ಅಪ್ಪ ಅಮ್ಮ ಇದ್ದಾಗ ಅವಳೇ ಕಸ ಹೊಡೆಯೋದು ಇಲ್ಲ. ಪಾತ್ರೆನೂ ತೊಳೆಯಲ್ಲ, ನಾವೇ ತೊಳಿಬೇಕು. ಅಡುಗೆ ಅಮ್ಮ ಮಾಡ್ತಾರೆ ಅಷ್ಟೇ. ಇನ್ನೇನು ಈ ಥರ ಮಾಡ್ಕೊಂಡು ಹೋಗ್ಬೇಕು ನಾವು. ಇನ್ನು ಅವಳು ಆಮೇಲೆ ಸ್ಕೂಲ್ಗೆ ಬೇರೆ ಬಿಡಬೇಕು, ಇನ್ನು ಚೈಲ್ಡ್ನ. ಗಾಯ್ಸ್, ಇಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಬಂದಿದ್ದೆ ಸನ್ಲೈಟ್ ತೊಗೊಳ್ಳೋಣ ಅಂತ. ಬಿಸಿಲಿಗೆ ವಿಟಮಿನ್ ಡಿ ತೊಗೊಳ್ಳೋಣ ಅಂತ ಬಂದಿದ್ದೆ. ನೋಡಿದ್ರೆ ಬಿಸಿಲು ಎಲ್ಲ ಏನಿಲ್ಲ, ಬರೀ ಚಳಿಗಾಳಿನೂ ಅಲ್ಲ, ಬರೀ ಗಾಳಿ ಬೀಸ್ತೈತೆ, ಮೋಡ ಮುಚ್ಕೊಂಡೈತೆ. ನೋಡ್ಬೋದು ಇಲ್ಲೆಲ್ಲ ಮೋಡ ಮುಚ್ಕೊಂಡೈತೆ. ಕೆಲವೊಂದ್ಸಲ ಏನಾಗ್ಬಿಡುತ್ತಂದರೆ ಎದ್ದಾಸ್ಕೆಲೆ ಪಾದ ಎಲ್ಲ ನೋವಾಗ ಸ್ಟಾರ್ಟ್ ಆಗ್ಬಿಡುತ್ತೆ, ಕಾಲು ನೋವು, ಪಾದ ನೋವೆಲ್ಲ. ಅವತ್ತಿನ ದಿನ ಬಂದು ಸನ್ಲೈಟ್ ತೊಗೊಂಡ್ರೆ ನೆಕ್ಸ್ಟ್ ಡೇ ಚೆನ್ನಾಗಿರುತ್ತೆ, ಏನು ನೋವು ಇರೋಲ್ಲ, ಏನಿರಲ್ಲ. ಅದಕ್ಕೋಸ್ಕರ ನಾನು ಸನ್ಲೈಟ್ ತೊಗೊಳಕ್ಕೆ ಬರ್ತೀನಿ. ಅಮ್ಮಗೆ ಅದನ್ನ ಹೇಳಿದ್ದೀನಿ. ಅಲ್ಲಿ ಊರ ಕಡೆ ಎಲ್ಲೋ ಮಳೆ ಅಂತೆ, ಏನು ಮಾಡ್ತಾಯಿದ್ರೋ ಗೊತ್ತಿಲ್ಲ. ಗೈಸ್ ಪಲಾವ್ ಮಾಡ್ತಾಳೆ ನೋಡಿ. ಇಲ್ಲಿ ಏನೋ ಕುಕ್ಕರಲ್ಲಿ ಏನೇನೋ ಹಾಕಿ ಬಾಡಿಸ್ತಾವೆ. ಈರುಳ್ಳಿ ಒಗ್ಗರಣೆ ಹಾಕಿ ಬಾಡಿಸ್ತಾ ಇದ್ದ. ಮೆಣಸಿನ್ಕಾಯಿ ಹಾಕಿದ್ಯಾ? ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಜೀರಿಗೆ, ಸಾಸಿವೆ. ಇನ್ನು ತರಕಾರಿ ಎಲ್ಲ ಹಾಕಿ ನೀರು ಹಾಕಿ ರೈಸ್ ಹಾಕಿ ಬೇಯಿಸೋದು. ವಿಜಿಲ್ ಅನ್ಸೋದು. ರೈಸ್ ಪಲಾವ್ ಆಯ್ತಂತೆ ನೋಡಿ. ಮಿಕ್ಸ್ ಮಾಡೋಣ ಈಗ ಎತ್ಬಿಟ್ಟು. ಅಯ್ಯೋ ಮೆತ್ತಗೆ ಮಾಡ್ಬಿಟ್ಟವಳ ಗಾಯ್ಸ್. ಜಾಸ್ತಿ ಹೋಗಲ್ಲ. ಇನ್ನು ಸ್ವಲ್ಪ ರೈಸ್ ಹಾಕಕ್ಕೆ ಬರುತ್ತಾ? ಬರಲ್ಲ. ಅನ್ನ ಬೇಯಿಸ್ಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ. ಬಿಸಿಬೇಳೆ ಭಾತ್ ಆಗೈತೆ. ಪಲಾವ್ ಮಾಡೋ ಅಂದರೆ ಬಿಸಿಬೇಳೆ ಭಾತ್ ಮಾಡಿ ಎಂತ ಹೇಳು. ಹಾಂ ಸೂಪರ್. ಇದಕ್ಕೆ ನೀರು ಮಿಕ್ಸ್ ಮಾಡ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡೋಣ. ಬೇರೆ ಅನ್ನ ಹಾಕಕ್ಕೆ ಬರುತ್ತಾ? ಬರೋದು ಗೊತ್ತಿಲ್ಲ. ಇರೋ ಅಮ್ಮನ ಫೋನ್ ಮಾಡ್ತೇನೆ. ಸೊ ಗೈಸ್ ಫೈನಲಿ ಪಲಾವ್ ಆಗಿದೆ. ಇದು ಯಾವ ಆ್ಯಂಗಲಲ್ಲಿ ನೋಡಿದ್ರು ಪಲಾವ್ ಅಂತ ಅನ್ಸೋದೇ ಇಲ್ಲ. ಅವಳೇನೋ ಬಿಸಿಬೇಳೆ ಭಾತ್ ತಿಂತಾಳಂತೆ. ಇದು ಯಾವ ಆ್ಯಂಗಲ್ ಪಲಾವ್ ಅಂತ ಅನ್ಸೋದೇ ಇಲ್ಲ. ಬಿಸಿಬೇಳೆ ಭಾತ್ ಹಾಕಿರೋದು ಇದು. ಬಿಸಿಬೇಳೆ ಪಲಾವ್ ಅಂತ ಹೇಳ್ತಾವ ನೀವು ಅಷ್ಟೇ. ಅವಳು ಬಿಸಿಬೇಳೆ ಭಾತ್ ಮಾಡ್ಕೊಂಡು ತಿಂತಾಳಂತೆ, ಇನ್ನು ಕುಕ್ಕರಲ್ಲಿ ಇರೋದನ್ನ. ನಾನು ಇದನ್ನೇ ತಿಂತೀನಿ. ಬಾಕ್ಸಿಗೆ ಅಂತ ಹೋಗ್ತೀಯಾ? ಬಾಕ್ಸ್ಗೂ ಇದೆ ಬಿಸಿಬೇಳೆ ಭಾತಾ? ಅದಕ್ಕೆ ನೀರು ಹಾಕಿದ್ರೆ ಯಾವ ಆ್ಯಂಗಲಲ್ಲೂ ಪಲಾವ್ ಅಂತ ಅನ್ಸ್ತಾನೆ ಇಲ್ಲ. ಏನೋ ಬಿಸಿಬೇಳೆ ಭಾತ್ ಆಗುತ್ತೆ ನೀರು ಹಾಕಿದ್ರೆ ಅಷ್ಟೇ. ಹೇಳೋದೊಂದು ಮಾಡೋದೊಂದು ಗಾಯ್ಸ್. ಅಷ್ಟಿದ್ದ ಮಾಡ್ಬೇಕು, ಮಾಡಕ್ಕಾಗಲ್ಲ. ಹೆಚ್ಕೊಟ್ಟಿದ್ದಾರು ಏನ್ ಹೆಚ್ಕೊಟ್ಟ? ನಾನು ಹೆಚ್ಚಿದಲ್ಲ. ಓ ಈರುಳ್ಳಿ ಟೊಮೊಟೊ ಹೆಚ್ಕೊಟ್ಬಿಟ್ಟು ದೊಡ್ಡ ಇದಾರ್ದ ಮಾಡ್ತಾರೆ. ಬರೀ ಇದೇ ಆಗೋಯ್ತು ಯಾವಾಗ್ಲೂ. ಹೆಚ್ಕೊಡೋದು ನಾವು ಎಲ್ಲ ಕ್ರೆಡಿಟ್ ಕೊಡೋದು ಇವಳು. ರೆಡಿ ಟೇಸ್ಟ್ ಮಾಡ. ಚೆನ್ನಾಗಿದೆ. ಮೆತ್ತಗ್ ಮಾಡ್ಬಿಟ್ಟು ಕಲ್ಗಾಚ್ ಮಾಡಿ ಆ ಥರನೇ ಅನ್ಸ್ತೈತೆ, ಕಿಚಡಿ ಮಾಡಿರೋ ಥರ. ಹಿಂಗೆ ತಿಂದ್ರೆ ಚೆನ್ನಾಗೈತೆ. ಇನ್ನೂ ನೀರು ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡ್ರೆ ಇನ್ನೂ ಕೆಟ್ಟೆ ಹೋಗ್ಬಿಡುತ್ತೆ. ಸಾಕು. ಸೊ ಗಾಯ್ಸ್ ಇಷ್ಟೇ ಇವತ್ತಿನ ಬ್ಲಾಗು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.